ಇನ್ನೊಂದು ಯಾವುದೋ ಒಂದು ಸಾಂಗಲ್ಲಿ ಶಿವ ಸಾಂಗಲ್ಲಿ ಬೂದಿ ಹಚ್ಕೊಂಡು ಅದು ಲಂಗೋಟ ಅದು ಬೇರೆ. ದಿಸ್ ಇಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಫ್ಲೋ ಬರಬೇಕು. ಅದು ಬಂದ್ಬಿಟ್ಟು ಒಂದು ಅಗೋರ ವೇಷದಲ್ಲಿ ಹೋಗ್ತೀನಿ. ಬಟ್ ಇಟ್ಸ್ ಆಲ್ ಅಪರ್ಚುನಿಟಿ. ವಿ ಹ್ಯಾವ್ ಟು ಬಿಲೀವ್ ಮಾಡಬೇಕಮ್ಮ ಅಷ್ಟೇ. ನಾವು ಹಂಗೆ ಕಾಣಿಸಲ್ವ ನೋ ಶುಡ್ ಗೋ. ಅವಾಗ ಏನು ಗೊತ್ತಾ, ಏನೇ ಇದ್ರೂ ನಾವು ಆನೆಸ್ಟಾಗಿದ್ದಾಗ ಅದು ಜನಗಳಿಗೆ ಕಾಣುತ್ತೆ. ಆನೆಸ್ಟೇ ಮಾಡಬೇಕು, ಆನೆಸ್ಟೇ ಅಕ್ಸೆಪ್ಟ್ ಮಾಡಬೇಕು ಫಸ್ಟು. ಇಲ್ಲ ಡೌಟ್ಲಿ ಅರ್ಧಂಬರ್ಧ ಇದು ಮಾಡಿಬಿಟ್ರೆ ಹೋಗ್ಬಿಡುತ್ತೆ ಅಂತ ಮಾಡಬಾರ್ದು. ಆ ಪಾತ್ರಕ್ಕೆ ಬೇಕು ಕಣೆ ಅಂತ ಮಾಡಬೇಕು. ಕಡಲ್ವ ಒಪ್ಪಿನ ಹಂಗೆ ನೋಡಿದ ತಕ್ಷಣ ಸಿಕ್ಸ್ ಪ್ಯಾಕ್ ಇದೆ ಕಣ. ನೋ, ದಟ್ಸ್ ನಾಟ್ ದ ಸಿಕ್ಸ್ ಪ್ಯಾಕ್ ಡಸಂಟ್ ಸ್ಪೀಕ್ ದೇರ್. ಅಲ್ಲಿ ಡೈರೆಕ್ಟರ್ ಏನು ಅನ್ಕೊಂಡಿದ್ದ ಆ ಕಾನ್ಸೆಪ್ಟ್ ಸ್ಪೀಕ್ ಮಾಡುತ್ತೆ ಹೊರತು ಸಿಕ್ಸ್ ಪ್ಯಾಕ್ ಅದನ್ನು ಮಾಡಿ ತೋರಿಸಿದ್ರಿ ನೀವು. 50ರ ಹರೆಯದಲ್ಲೂ ಕೂಡ ಸಿಕ್ಸ್ ಪ್ಯಾಕ್ ಮಾಡ್ಬೋದು ಅನ್ನೋದನ್ನ ಅದು ಆಮೇಲಿನ ಪ್ರಶ್ನೆ. ಕಮಿಂಗ್ ಟು ವಾಸುಗೆ ಬರೋಣಮ್ಮ. ಅದು ಆನೆಸ್ಟಾಗಿ ಒಪ್ಕೊಂಡ್ಬೇಕು. ಅದರಿಂದ ಹೋಗುತ್ತೆ ಅಂತಲ್ಲ, ಆ ಪಾತ್ರಕ್ಕೆ ಬೇಕಾವಾಗ ಒಪ್ಕೊಂಡು ಮಾಡಬೇಕು, ಮನಸಾರ ಮಾಡಬೇಕು. ಅದರಿಂದ ಸಿನಿಮಾ ಅಂತಲ್ಲ. ಓಮ್ ಅದರಿಂದ ಇಲ್ಲ, ಯಾವುದ್ಯಾವುದು ಎಷ್ಟೋ ಇದರಿಂದ ಇದೆ ಓಮು. ಅದಕ್ಕೆ ಓಮ್ ಅಂತ ಇಟ್ಟಿದ್ದವರು. ಅದು ಅಪ್ಪಾಜಿ ಕೈಯಿಂದಲೇ ಬರ್ಸ್ಬಿಟ್ರು ಅವರು ಅಲ್ವಾ. ಅಪ್ಪಾಜಿ ಬರೀ ಅಪ್ಪಾಜಿ ಅಂತ ಅವ್ರು ಸುಮ್ಮನೆ ಹಂಗೆ. ಆಮೇಲೆ ಅದು ಎಂಥ ವಿಚಿತ್ರ ನೋಡಿ, ಆ ಟೈಟ್ಲು ನಾನು ತೋರಿಸ್ದೆ, ಗೋವಿಂದಣ್ಣಂಗೆ ತೋರಿಸ್ದೆ. ಅವ್ರು ಒಂದು ಮಾತಾಡಲಿಲ್ಲ. ಇದೇನು ಕನ್ನಡನಾ, ಕನ್ನಡದಲ್ಲಿ ಹೆಂಗೆ ಹೇಳೋದು ಇದನ್ನು, ಏನೂ ಕೇಳಲಿಲ್ಲ ಗುರುವೆ. ಅದು ಹಂಗೆ ಅದು ಆಗಬೇಕಾಗಿದ್ದಾಗಿತ್ತು ಅನ್ಸತ್ತದು. ಇಲ್ಲಾರೆ ಟೈಟ್ಲ್ ಯಾವ ಥರ ಇಡಬೇಕು, ಏನು ಅರ್ಥ ಆಗುತ್ತೆ ಈ ಜನಕ್ಕೆ, ಅದೇನೇನೋ ಬರಬೇಕಲ್ವ. ಹೀರೋ ಅಂತ ಇಟ್ಬಿಡೋಣ, ಹೆಸರು ಇಟ್ಬಿಡೋಣ, ಬೇರೆ ಹೆಸರು ಇಟ್ಬಿಡೋಣ. ಏನೂ ಬರಲಿಲ್ಲ. ಅದು ಯೂನಿವರ್ಸಲ್ ಅಮ್ಮ. ಅದು ದಟ್ ಇಸ್ ನಮ್ಮ ಟೈಮ್ ಇಟ್ ಹ್ಯಾಪನ್ಸ್ ಅಂತಾರಲ್ಲ, ಆ ಥರ ಆಗುತ್ತೆ ಅಂತಾರಲ್ಲ ಗುರುವೆ. ಅದು ಅಷ್ಟೇ, ಸಮಯ ಬಂದಾಗ ಆ ಥರದೊಂದು ಆಗಿಬಿಡುತ್ತೆ. ಎಡಿಟಿಂಗ್ ಅದೊಂದು ದೊಡ್ಡ ಸ್ಟೋರಿ. ಓಮ್ ಬಗ್ಗೆ ಹೇಳ್ತಾ ಇದ್ರೆ ನೀವು ಸ್ಟೋರಿನೇ ಬರಿಬೋದು, ಬೇಡ ಬಿಡಿ. ಅಯ್ಯೋ, ಶಿವಣ್ಣನ ಬಗ್ಗೆ ನಾನು ಎಲ್ಲೆಲ್ಲಿ ಎಷ್ಟು ಹೇಳಿದ್ದೀನೋ ಅದ್ರ ಬಗ್ಗೆ. ವೀಕ್ಷಕರಿರೋದು ನಾನು ಶಿವಣ್ಣ ಅವ್ರ ಬಗ್ಗೆ ರಾಜ್ಬಿ ಶೆಟ್ಟಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ದೆ. ಇನ್ನೊಬ್ಬ ಹೀರೋ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ದೆ. ಎಸ್, ನಾವೆಲ್ಲನೂ ತುಂಬ ಪ್ರೀತಿಸುವಂತಹ, ಕನ್ನಡಿಗರಷ್ಟೇ ಅಲ್ಲ ಪರಭಾಷಿಗರು ತುಂಬ ಪ್ರೀತಿಸುವಂತಹ ಬಹುಭಾಷಾ ನಟ, ನಿರ್ದೇಶಕ, ನಿರ್ಮಾಪಕರು, ಬರಹಗಾರರು ಆದಂತಹ ಉಪೇಂದ್ರ ಅವರು ನಮ್ಮೊಟ್ಟಿಗೆ ಇದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮ. ಹೇಗಿದ್ದೀರಾ ಸರ್? ನಾನು ಯಾಕೆ ಶಿವಣ್ಣ ನಿಮ್ಮನ್ನು ಆ ಕಡೆ ಈ ಕಡೆ ಕೂರಿಸಿ ಮಿಡ್ಲಲ್ಲಿ ರಾಜ್ಬಿ ಶೆಟ್ಟಿನ ಕೂರಿಸಿದ್ದೀನಿ ಅಂತ ಗೊತ್ತಾ ಸರ್? ಏನೋ ಇರುತ್ತೆ ವಿಷಯ, ಹೇಳಿ. ಒಬ್ರು ಪ್ರೊಟೆಕ್ಟರ್ ಇದ್ದಾಗ ಇನ್ನೊಬ್ರು ಡಿಸ್ಟ್ರಾಕ್ಟರ್ ಇರ್ತಾರೆ, ಅದ್ರ ಮಧ್ಯೆ ಇರೋದೇ ಜೀವನ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಅರ್ಜುನ್ ಅವ್ರು ಎಲ್ಲಿದ್ದಾರೆ? ಡೈರೆಕ್ಟರ್ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಎಸ್ ಉಪ್ಪಿ ಸರ್, ನಿಮ್ಮ ಪಾತ್ರದ ಬಗ್ಗೆ ನಿಮಗೆ ಅವರು ನರೇಷನ್ ಕೊಟ್ಟಾಗ ಅರ್ಜುನ್ ಜನ್ಯ ಅವರು ನಿಮ್ಗೆ ಏನು ಅನಿಸ್ತು ಸರ್? ಇಲ್ಲ ಗುರು, ತುಂಬ ಪವರ್ಫುಲ್ ಪಾತ್ರ, ತುಂಬ ಏನು ಹೇಳಿ ಪರ್ಫಾರ್ಮೆನ್ಸ್ ಇರೋವಂಥ ಪಾತ್ರ. ಎರಡನೇದಾಗಿ ನನಗೆ ಗೆಟಪ್ ಎಲ್ಲ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಆ ಥರ ಈ ಥರ ಗೆಟಪ್ಪು ಎಲ್ಲ ಪ್ಲ್ಯಾನ್ ಮಾಡಿದಾಗ ಇನ್ನೂ ರಗೆಡ್ಡಾಗಿ ಕಾಣಿಸ್ತು. ಆ್ಯಕ್ಚುಲಿ ಅದು ಎಲ್ಲದಕ್ಕಿಂತ ಕತೆ ನಂಗೆ ತುಂಬ ಇಷ್ಟ ಆಯ್ತು ಗುರು. ಏನಂದರೆ ಲೈನು ತುಂಬ ಇಷ್ಟ ಆಯಿತು. ಅದಷ್ಟೇ ಗುರು ನೋಡಿ, ನನ್ನ ಕತೆ ಚೆನ್ನಾಗಿದೆ. ಆಮೇಲೆ ಜೊತೆಲಿ ಶಿವಣ್ಣ, ರಾಜ್ ಅವರಿದ್ದಾರೆ. ಇಟ್ಸ್ ಎ ವಂಡರ್ಫುಲ್ ಇದು. ಆ್ಯಕ್ಚುಲಿ ಅವ್ರ ಜೊತೆ ಯಾವಾಗಲೂ ಮಾಡೋದಕ್ಕೆ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ. ಯಾಕಂದರೆ ಅದು ಗೊತ್ತಾಗಲ್ಲ, ಒಬ್ಬ ಸ್ಟಾರ್ ಜೊತೆ ಪಿಕ್ಚರ್ ಮಾಡ್ತೀವಿ ಅಂತ ನನಗೆ ಫಸ್ಟು ಪಿಕ್ಚರಿಂದ ಅವ್ರು ಆ ಥರ ಅನಿಸೋದೇ ಇಲ್ಲ. ಒಂಥರ ಮನೆಯವ್ರ ಥರ, ಒಂಥರ ಬ್ರದರ್ ಥರ ಇರ್ತಾರೆ. ಆ್ಯಕ್ಚುಲಿ ಎನ್ಕರೇಜ್ ಮಾಡ್ತಾರೆ. ಆ ಥರ ಅವ್ರ ಜೊತೆ ಅದೇನು ಅನಿಸಲ್ಲ ನನಗೆ. ಅದೆಲ್ಲ ಥಿಂಕೇ ಮಾಡಲ್ಲ. ಬೇರೆ ಆರ್ಟಿಸ್ಟ್ ಅಂದರೆ ಸ್ವಲ್ಪ ಯೋಚನೆ ಮಾಡ್ತೀವಿ ಹೆಂಗೆ ಏನು ಆ ಥರ. ಬಟ್ ಇವ್ರ ಜೊತೆ ಅಂತೂ ಅದೆಲ್ಲ ಬರೋದೇ ಇಲ್ಲ. ಸೊ ಅಟ್ ದಿ ಸೇಮ್ ಟೈಮ್ ಒಳ್ಳೆ ಸಬ್ಜೆಕ್ಟು. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು, ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ಒಂದು ಕನಸು ಇಟ್ಕೊಂಡಿದ್ದೀರಿ, ಇಷ್ಟು ದೊಡ್ಡ ಕನಸು. ಎಲ್ಲ ನಾವೆಲ್ಲ ಜೊತೇಲಿ ಇರಬೇಕು ಅಂತಷ್ಟೇ. ಇಟ್ ಈಸ್ ಸರ್ 45 ಟೈಟ್ಲ್ ನೋಡಿದಾಗ ತುಂಬ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ಸ್ಯಾಂಪಲ್ಸ್ ನೋಡಿದಾಗ ಎಲ್ಲೋ ಒಂದು ಕಡೆ ಉಪ್ಪಿ ಸರ್ ಸಿನಿಮಾಗಳ ಫ್ಲೇವರೇ ಇದೆಯಲ್ಲ ಅಂತ ಅನಿಸ್ಬಿಡುತ್ತೆ. ಇಲ್ಲ ಗುರು, ನಿಮ್ಮಿಂದ ತುಂಬ ಪ್ರಭಾವಿತರಾಗಿ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು. ಇಲ್ಲ ನಮ್ ಸ್ವಲ್ಪ ತಲೆ ಕೆಡಿಸುವಂಥ ಟೈಟ್ಲ್ಗಳು, ಉಳ್ಳ ಬಿಡುವಂಥದ್ದು. ಇದು ಈಸಿ, ಚಿಕ್ಕ ಮಕ್ಳು ಹೇಳೋ ಟೈಟ್ಲ್ ಇದು. ಇಲ್ಲ ಯಾರು ಬೇಕಾದ್ರೂ 45 ಅನ್ಬೋದು. ಎಲ್ಲ ಲ್ಯಾಂಗ್ವೇಜು ಇದೇ ಟೈಟ್ಲು, ಚೇಂಜೇ ಮಾಡೋಂಗಿಲ್ಲ. ಸೂಪರ್ ಅದು. ಸೋ ಈಸಿ ಟೈಟ್ಲ್ ಅನ್ಸುತ್ತೆ ನನ್ನ ಪ್ರಕಾರ. ಇದಕ್ಕಿಂತ ಈಸಿಯಾಗಿ ಹೇಳೋಕ್ಕೆ ಆಗಲ್ಲ, ಆ ಥರ ಟೈಟ್ಲ್ ಅದು. ಎಸ್ ಸರ್, ಈಗ ಶಿವಣ್ಣ ಅವರು, ರಾಜ್ಬಿ ಶೆಟ್ಟಿ ಅವರು ನಿಮ್ಮ ಕೋಸ್ಟಾರ್ಸ್ ಅಂದಾಗ ನಿಮ್ಗೇನು ಅನಿಸ್ತು ಸರ್? ಇಲ್ಲ ಖಂಡಿತ ಗ್ರೇ, ಆಲ್ವೇಸ್ ಒಂದು ಗ್ರೇಟ್ ಆಪರ್ಚುನಿಟಿ ಅದು. ಆ್ಯಕ್ಚುಲಿ ಏನಂದರೆ ನನಗೆ ಹೊಸದು, ರಾಜ್ ಅವ್ರ ಜೊತೆ ಮಾಡ್ತಿರೋದು ಹೊಸದು. ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಅಭಿಮಾನ ಆಯಿತು. ಆ್ಯಕ್ಚುಲಿ ಅವ್ರು ಬಂದಾಗಿಂದ ಅವ್ರ ಕೆರಿಯರ್ ನೋಡಿದ್ರೆ ಏನು ಹೇಳಿ, ಅವ್ರು ಬಂದ ಸಿನಿಮಾ ಒಂದು ಮೊಟ್ಟೆಯ ಕಥೆಯಿಂದ ಬಂದು ಇವತ್ತಿನವರೆಗೂ ಅವ್ರನ್ನ ಯಾವ್ಯಾವ ರೀತಿ ಪ್ರೆಸೆಂಟ್ ಮಾಡಿಕೊಂಡ್ರು.
ಒಂದು ಲವ್ ಸ್ಟೋರಿ ಒಂದು ಪಿಕ್ಚರ್ ಮಾಡಿ ಕಟ್ ಮಾಡಿದ್ರೆ ಒಂದು ಆ್ಯಕ್ಷನ್ ಮಾಡಿ ಒಂದು ವೈಲೆಂಟ್ ಫಿಲಮ್ ಮಾಡಿ ಒಂದು ಬೇರೆ ಥರದ ಎಕ್ಸ್ಪರಿಮೆಂಟು ಟಿಲ್ ಫ್ರಮ್ ಸೋವರೆಗೂ ಕೂಡ ಸೋ ವರ್ಸಟೈಲ್ ಅನ್ನಿಸ್ತು. ಅಟ್ ದಿ ಸೇಮ್ ಟೈಮ್ ಆ ರೈಟಿಂಗ್ ಇದೆಯಲ್ಲ ತುಂಬ ಇದನ್ಸಿತ್ತು. ಮೀಟ್ ಮಾಡಿದಾಗ ತುಂಬ ಮಾತಾಡಿದಾಗ ಎಷ್ಟು ಡೆಪ್ತ್ ಇದೆ ಇವರಲ್ಲಿ ಅಂತ. ಅದಕ್ಕೆ ಅವ್ರು ಮಾತಾಡ್ಬೇಕಲ್ಲ ಕೇಳಬೇಕು ಅಂತೀನಿ. ಇಂಟ್ರಪ್ಟ್ ಮಾಡೋದು ಅಂತ ಕಾಯ್ತಾ ಇದ್ದೆ. ಇಲ್ಲ 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 ನೋಡಿ, ಓಡಾಗೋಣ ಅನ್ಸಲ್ವಾ? ಇಲ್ಲ ಇಲ್ಲ ಅದೇ ನಾವು ಅದೇ ಮತ್ತೆ ಮುಖಸ್ತುತಿ ಆದಂಗೆ ಆಯ್ತು ಎದುರುಗಡೆ ಹೇಳಿದ್ರೆ ನನಗೆ ಏನು ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ. ರಿಯಲಿ ವೆರಿ ಲವಬಲ್ ಪರ್ಸನ್. ಪಂಚ್ ಏನು ಹೊಡೆದೇ ಇಲ್ಲ. ಅಲ್ಲ ಅದೇನು ನಾನೇನು ಹೇಳಿದ್ದೀನಿ ಎಲ್ಲ ಅಲ್ವಾ ನಿಜವಾಳ. ಅವ್ರು ಯಾವ್ಯಾವ ಥರ ಪಿಕ್ಚರ್ಗಳು ಮಾಡಿದ್ರು ಅಂತ ನೋಡಿದಾಗಲೇ ಆಮೇಲೆ ಅವರೇ ಮಾಡ್ಕೊಂಡ್ರಲ್ಲ, ಅವ್ರಿಗೆ ಬರೆದು ಅವ್ರಿಗೆ ಇದು ಮಾಡ್ಕೊಂಡು ಅವ್ರನ್ನವರೇ ಪ್ರೆಸೆಂಟ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ವಂಡರ್ಫುಲ್ ಜರ್ನಿ. ಗುರು ಯಾರು? ನೀವು ತುಂಬಾ ಜನ ಗುರು ಆಗಿದ್ದೀರಾ, ಸುಮ್ಮನೆ ಇರಿ. ಬರೀ ಹಳೇ ಗುರು ಇಟ್ಕೊಂಡು ಅವ್ರು ಬಿಡಲ್ಲ, ಅವ್ರು ಹೋಗ್ಲಕ್ಕೆ ಬಿಡಲ್ಲ. ಅವರು ನಾವು ಮಾತ್ರ ಕೇಳಬೇಕು. ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಹಂಗೆ ಆ ಕ್ವಾಲಿಟಿ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಅಲ್ಲ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನೀವೆಲ್ಲ ಅಂದರೆ ನೀವು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ನನ್ನ ಜೀವನದ ಅತ್ಯಮೂಲ್ಯ ಕ್ಷಣಗಳು ಯಾವುದಪ್ಪ ಅಂತಂದರೆ ನಿಮ್ಮ ಮೂವರನ್ನು ಇಂಟರ್ವ್ಯೂ ಮಾಡ್ತಿರೋದೇ ನನ್ನ ಜೀವನದ ಮೋಸ್ಟ್ ಪ್ರಿಷಿಯಸ್ ಮೊಮೆಂಟು. ಯಾಕೆ ಅಂತಂದರೆ ನೀವೆಲ್ಲ ಸಾಮಾನ್ಯರಲ್ಲ, ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥವ್ರು ಬೇರೆ ಬೇರೆ ವಿಚಾರಗಳಿಗೆ. ನಿರ್ದೇಶನ, ನಟನೆ, ನಿರ್ಮಾಣ, ವಾನಿಟ್ನಲ್ಲಿ ಹಂಗೆ ಹೇಳಿದಾಗ ತಗೊಳೋದು ಕಷ್ಟ ಆಗೋದು ಗುರು. ಏನೋ ಅಲ್ಲ 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 ಇರ್ಬೋದು, ನೀವು ನಿಮ್ಮ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀರಾ. ಯಾಕೆಂದ್ರೆ ಎಲ್ಲರಿಗೂ ಒಂದೊಂದು ಪಾತ್ರ. ನನಗೆ ಯಾವಳು ಅನ್ಸಿದ್ದು, ಈ ಗಡಿಯಾರದಲ್ಲಿ ಡಿಫ್ರೆಂಟ್ ಚಕ್ರಗಳಿರ್ತಾವೆ ಗೊತ್ತಾ, ಏನು ಹೇಳಿ, ಚಿಕ್ಕದು ದೊಡ್ಡದು ಇನ್ನೊಂದು ಆ ಥರ. ಅದು ಅಲೈನ್ಮೆಂಟ್, ಅದು ಎಲ್ಲ ಚಕ್ರಗಳು ಮ್ಯಾಟರ್ ಆಗುತ್ತೆ. ದೇವರೆಲ್ಲ ಒಂದು ಕೊಟ್ಟಿರ್ತಾನೆ ಇದು ನಡೆಯೋದಕ್ಕೆ. ಇವ್ರು ಇಲ್ಲಿದ್ರೆ ಇಷ್ಟು ಜೀವನ ನಡೀತದೆ. ಈ ಶಿವಣ್ಣ ಅಲ್ಲಿದ್ದಾರೆ ಅಂದರೆ ಕನ್ನಡ ಇಂಡಸ್ಟ್ರಿದು 25-30 ವರ್ಷದ್ದು ಒಂದು ಇದು ನಡೆದಿದೆ ಆ ಒಂದು ವ್ಯಕ್ತಿಯಿಂದ. ಅವ್ರ ತಂದೆಯವ್ರು ತೊಗೊಂಡ್ರೆ 50 ವರ್ಷ ಒಂದು ನಡೆದಿದೆ ಕನ್ನಡ ಇಂಡಸ್ಟ್ರಿ. ಹಂಗಾಗಬೇಕು. ಅದು ಕಾರಣಕರ್ತರು, ಕಾರಣ ಪುರುಷರು ಅಂತಾರೆ. ಅವ್ರನ್ನ ಆ ಥರ ಅಲೈನ್ ಮಾಡಿ ದೇವರೇ ಇಟ್ಟಿರ್ತಾನೆ ನಂಗೆ ಹಿಂಗೆ ಮಾಡಬೇಕು ಅಂತ. ಆ್ಯಕ್ಚುಲಿ ಎಲ್ಲದಕ್ಕೂ ಕಾರಣ ಏನು, ಅವನಿಲ್ಲದೆ ಬಂದ ನೀನು ಆ ಥರ ಎಲ್ಲದಕ್ಕೂ ಕಾರಣ ಅವನು ಅಂತ. ಆ ಥರ ಸಮ್ ಪವರ್ ಆ್ಯಕ್ಚುಲಿ ಅಂತ. ಸರ್ 45 ವರ್ಲ್ಡಲ್ಲಿ ಏನೆಲ್ಲ ಇದೆ ಸರ್? ಏನಕ್ಕೆ ಅಂದರೆ ಇದೆಲ್ಲ ಇದೆ ಇವಾಗ ನಾವು ಹೇಳಿದ್ದೆಲ್ಲ. ನಿಮ್ಮ ಸಿನಿಮಾಗಳಲ್ಲಿ ಏನೇನೋ ಹೊಸತನಗಳನ್ನು ಇಂಟ್ರೊಡ್ಯೂಸ್ ಮಾಡಿರ್ತೀರ. ಆ ಥರದ್ದು ಏನೇನೋ ಎಕ್ವಿಪ್ಮೆಂಟ್ಸು, ವೆಪನ್ಸು, ಇದು ಫ್ಯಾಂಟಸಿ ವರ್ಲ್ಡ್ ರಿಯಾಲಿಟಿನ ಸಾಕಷ್ಟು ಪ್ರಶ್ನೆಗಳು ಮೂಡ್ತವೆ. ಹೌದು ಗುರು, ಅದೆಲ್ಲ ಕಲ್ಪನೆ ಮಾಡ್ಕೊಂಡಿದ್ದಾರೆ. ಅದು ಸಾಮಾನ್ಯ ವಿಷಯ ಅಲ್ಲ. ಅದು ಆ್ಯಕ್ಚುಲಿ ಆ ಒಂದು ವೆಪನ್ ಇರ್ಬೋದು, ಆ ಒಂದು ಪ್ರಪಂಚ ಇರ್ಬೋದು, ಅದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಅದನ್ನು ತಂದಿದ್ದಾರಲ್ಲ ಸ್ಕ್ರೀನ್ಗೆ. ಹ್ಯಾಟ್ಸ್ ಆಫ್ ನಿಜವಾಗ್ಲು ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಇಬ್ಬರಿಗೂ. ನಾವು ಆ್ಯಕ್ಚುಲಿ ಉಪ್ಪಿಟ್ಟು ಸಿನಿಮಾದ ಸಾಂಗ್ ಲಾಂಚ್ ಇವೆಂಟ್ಗೇನೋ ನಿಮ್ಮ ರುಪೀಸ್ ರೆಸಾರ್ಟ್ಗೆಲ್ಲ ಬಂದಿದ್ವಿ. ಅಲ್ಲಿ ಡಿಫ್ರೆಂಟ್ ಕಸ್ಟಮೈಸ್ಡ್ ಬೈಕ್ಗಳನ್ನೆಲ್ಲ ಜೋಡಿಸಿದ್ರಿ ನೀವು ಸುಮಾರು ವರ್ಷಗಳ ಹಿಂದೆ. ಸೊ ಇದರಲ್ಲೂ ಕೂಡ ನಿಮ್ಗೊಂದು ಕಸ್ಟಮೈಸ್ಡ್ ಬೈಕ್ ಡಿಸೈನ್ ಮಾಡಿಸಿದ್ರು. ಅವರೊಂದು ಡಿಸೈನ್ ಮಾಡಿದ್ದಾರೆ, ತುಂಬಾ ವಿಚಿತ್ರವಾಗಿದೆ, ಬೇರೆ ತರನೇ ಮಾಡಿದ್ದಾರೆ. ಸೊ ಯಮಧರ್ಮರಾಜನಿಗೆ ಹೇಳಿ ಮಾಡಿಸಿದಂತಹ ಒಂದು ವಾಹನ ಅಂತ ನಮ್ಗನ್ಸುತ್ತೆ ಅಲ್ವಾ? ಎಸ್ ಸರ್, ಆ ಬೈಕ್, ಕಸ್ಟಮೈಸ್ಡ್ ಬೈಕ್ ಬಗ್ಗೆ ಹೇಳೋದಾದ್ರೆ. ಇಲ್ಲ, ಚೆನ್ನಾಗಿದೆ ಗುರು. ಅದೊಂಥರ ಇಷ್ಟುದ್ದ ಇತ್ತದು. ಓಡಿಸೋದೇ ಸ್ವಲ್ಪ ಕಲ್ತು ಓಡಿಸ್ಬೇಕಾಗಿತ್ತು. ಹಿಂಗೆ ಇಷ್ಟುದ್ದ ಅದು. ಓಕೆ, ಅದನ್ನ ತಿರುಗಿಸೋದೇ ಕಷ್ಟ. ಆ ಥರ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ. ಆ ಸ್ಟೈಲ್ ಚೆನ್ನಾಗಿತ್ತು. ಅದನ್ನ ಡ್ರೆಸ್ಸು ಇದು ಎಲ್ಲ ಅವರ ಕಲ್ಪನೆ ಅದು.